ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ. ಓಕೆ, ಓಂ ಜನ್ಮಾದ್ಯಸ್ಯ ಯತಃ ಓಂ ಅದಾಗ್ತಾ ಇದೆ ಈಗ. ಅದು ಮುಗೀತು. ಶಾಸ್ತ್ರವಿತ್ತು ಅದು ಹೋಗ್ಬೇಕೀಗ. ಯಾವುದು ಉಳಿತೀಗ? ಜನ್ಮಾದ್ಯಸ್ಯ ಯತಃ ಆಯಿತು. ಶಾಸ್ತ್ರಯೋನಿತ್ವ ಅನುಮಾನತೋ ಅಡ್ಡೇನ ಕಲ್ಪನೀಯಾ. ಈ ಕೆಲವು ಪ್ರಶ್ನೆ ಶುರುವಾಯಿತು. ಏನೀಗ? ಜನ್ಮಾದ್ಯಸ್ಯ ಯತಃ ನಾಸ್ತಿಕರು ಅದನ್ನೇ ಒಪ್ಪೋದಿಲ್ಲ. ಫಸ್ಟು ಒಪ್ಪೋರು ಅದೆಲ್ಲ ಇದೆ, ವಿಷ್ಣು ಅಂತ ಹೇಳಬೇಡಿ, ಶಿವಾದಿಗಳು ಮಾಡ್ತಾರೆ ಅಂತ ಹೇಳ್ಬೋದಲ್ಲ, ಹಾಗೆ ಹೇಳಬಾರ್ದು. ಒಬ್ಬ ಶಾಸ್ತ್ರಯೋನಿತ್ವ ಆತ್ವ ನಚ ಅನುಮಾನತೋ ಅಡ್ಡೇ ನ ಕಲ್ಪನೀಯ. ಅನುಮಾನನ ಯುಕ್ತಿಯನ್ನು ಮುಂದೆ ಮಾಡಿ ಬೇರೆಯವರು ಜಗನ್ಮಾದಿ ಕಾರಣರು ಅಂತ ಹೇಳಬಾರ್ದು. ಯಾತಕ್ಕೆ? ಶಾಸ್ತ್ರಯೋನಿತ್ವ. ಇದು ಆಧಾರ ಯಾವುದೀಗ? ಅವ್ರಿಗೆ ಯೋಚನೆ ಮಾಡ್ತೀವಿ, ಯಾರಪ್ಪ ಡೈರೆಕ್ಟರ್ ಆಗಿರ್ಬೋದು, ಯೋಚನೆ ಮಾಡ್ದ. ಅವ್ರು ಭಾರಿ ಸೀನಿಯರ್, ಅವ್ರು ಡೈರೆಕ್ಟರ್ ಆಗಿರ್ಬೋದು ಅಂತ ಯೋಚನೆ ಮಾಡ್ದು ಅಂದ್ಕೊಂಡ. ಆರ್ಡರ್ ನೋಡಿದ್ರೆ ಇನ್ನೊಬ್ಬ ಹೆಸರಿದೆ. ಏನು ಆಗಿರಬಹುದು, ಕರೆಕ್ಟೇ, ಬಟ್ ಈ ಫೈನಲ್ ಅಲ್ಲ. ಆದ್ದರಿಂದ ಯುಕ್ತಿಯಿಂದ ಏನಾಗೋದು ನಿರ್ಣಯ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಆಧಾರ ಯಾವುದೀಗ? ಶಾಸ್ತ್ರಯೋನಿತ್ವ ತೋರಿಸ್ಬೇಕು. ನೀವು ರ್ಯಾಂಕು ಕ್ಲಾಸ್ ಏನೇ ಇದ್ದರೂ ಡಾಕ್ಯುಮೆಂಟ್ ಕೊಡಬೇಕಿಲ್ಲ, ಅವ್ರು ಹೇಳಿಕೆಯಿಂದ ಬೆಲೆ ಇಲ್ಲ ಅದಕ್ಕೆ. ಶಾಸ್ತ್ರಯೋನಿತ್ವಾತ್ವೋ ಅದಕ್ಕೆ ಹೇಳ್ತಾರೆ. ಶಾಸ್ತ್ರಯೋನಿ ಅಂದರೆ ಏನು? ಈ ವಿಷಯ ಎಂಥದ್ದು? ಶಾಸ್ತ್ರ ಯೋನಿ ಶಬ್ದ ಮೂಲ ಅಂತ ಅರ್ಥ. ಶಾಸ್ತ್ರ ಮೂಲವಾದ ವಿಚಾರಕ್ಕೆ ಯಾವುದನ್ನು ಕೋಟ್ ಮಾಡಬೇಕು? ಇದು ನನ್ನ ಸೈಟು, ನನ್ನ ಮನೆ ಅಂತ ಹೇಳ್ಬೇಕಾದ್ರೆ ಅವ್ರು ಏನು ತೋರಿಸಿ ಎರಡು ತೋರಿಸ್ಬೇಕೇ ಹೊರತು ನಾವು ಕರಗೋದ ಇವರೆಲ್ಲ ಹೇಳ್ತಾರೆ ನೋಡಿ ನನ್ನ ಸೈಟು ಅಲ್ಲ, ಡಾಕ್ಯುಮೆಂಟ್ ತೋರಿಸು. ಇಷ್ಟು ಜನ ಸುಳ್ಳು ಹೇಳ್ತಾರಾ? ಇವೆಲ್ಲ ಏನು ಹೇಳ್ತಾರೆ? ಆ ಕಡೆ ಹೋಗಿ ಹಾಕೋತಾರೆ. ಅಲ್ಲ ಅಂತ ನೀನು ಸತ್ಯನೇ ಹೇಳು, ತೋರಿಸೋದನ್ನು. ಸತ್ಯ ಆಗಿದ್ದು ತೋರಿಸೋದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಅಂತ ಕೇಳ್ತಾರೆ. ಅರ್ಥ ಅದ? ನಂಬೋದಿಲ್ವ? ನಂಬ್ತೇನೆ, ಅದನ್ನೇ ತೋರಿಸ್ಬಿಡಿ. ಹಾಕಿದರೆ ಯಾಕೆ ತೋರಿಸೋದಿಲ್ಲ? ಅಂತಂದರೆ ಕನ್ಸಲ್ಟ್ ಡಾಕ್ಯುಮೆಂಟ್ ಬೇಕು. ಕನ್ಸಲ್ಟ್ ಶಾಸ್ತ್ರ ಅಧ್ಯಾತ್ಮ ಅನ್ನೋನ್ ವಿಚಾರದ ಬಗ್ಗೆ, ಅತೀಂದ್ರಿಯ ವಿಷಯದ ಬಗ್ಗೆ ಅಥಾರಿಟಿ ಯಾವುದು? ಶಾಸ್ತ್ರಯೋನಿತ್ವ. ಶಾಸ್ತ್ರ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ? ವಿಷ್ಣುನೇ ಅಂತ ಹೇಳ್ತಿರೋದರಿಂದ ವಿಷ್ಣು ಭಿನ್ನರಾದ ದೇವತೆಗಳನ್ನು ಜಗಜ್ಜನ್ಮಾದಿ ಕರ್ತೃಗಳು ಅಂತ ಹೇಳಿದರೆ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಯೋನಿತ್ವಾತು ನಾವೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭೂವಾತ್ಮಾನಂ ಸಾಂಪರಾಯೇ. ತೈತ್ತಿರೀಯ ಬ್ರಾಹ್ಮಣ ಅದರಿಂದ ಹೇಳ್ತಾ, ಅದು ತೈತ್ತಿರೀಯ ಶ್ರುತಿ ತತ್ವ ಕೋಟ್ ಮಾಡಿದ್ದಾರೆ ಆಚಾರ್ಯರು. ನಾ ಅವೇದವಿತ್ ಮನುತೆ ತಂ ಬೃಹಂತಂ. ಅವೇದವಿತ್, ಯಾವನು ವೇದವನ್ನು ಓದಿಲ್ಲ ಅವ್ರು ಏನೂ ಕೂಡ ತಂ ಬೃಹಂತಂ ಗುಣಪೂರ್ಣನಾದ, ಸರ್ವಾನುಹುಂ ಎಲ್ಲರ ಅನುಭವಕ್ಕೂ ಸಾಕ್ಷಿಯಾದ, ಆತ್ಮಾನಂ ಪರಮಾತ್ಮನನ್ನು, ಸಾಂಪರಾಯ ಅಂದರೆ ಮುಕ್ತಿಗೋಸ್ಕರ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಔಪನಿಷದಃ ಪುರುಷಃ ಇನ್ನೊಂದು. ಪರಮಾತ್ಮ ಯಾರು? ಔಪನಿಷದ ಅಂದ್ರೇನು? ಉಪನಿಷತ್ ಅಂದರೆ ಶಾಸ್ತ್ರ, ವೇದ. ಅದು ವೇದಗಳಿಂದಲೇ ದೇವರನ್ನು ತಿಳಿಬೇಕು ಹೊರತು ಬೇರೆ ಪುರುಷವಾಕ್ಯ ಯಾಕೆ ತಗೋಬಾರ್ದು? ಬಂದಿದ್ದು ದೊಡ್ಡ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಕಾಂಪಿಟೆನ್ಸ್ ಇಲ್ಲ ಅವರಿಗೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಇತ್ಯಾದಿ ಶ್ರುತಿಭಿ ಇತ್ಯಾದಿ. ಒಂದು ಉದಾಹರಣೆಗೆ ಸಿಂಪಲ್ ನೋಡಿ, ನೀವು ತೋರಿಸ್ತಾ ಇಲ್ಲ, ಪ್ರೈಮ್ ಮಿನಿಸ್ಟರ್ ಲೆಟರ್ ತರ್ತಾರೆ. ಪ್ರೈಮ್ ಮಿನಿಸ್ಟರಿಂದ ನೋಡಿ ಅವ್ರು ಕೊಟ್ಟಿದ್ದೆ ಯಾರೋ ಪ್ರೈಮ್ ಮಿನಿಸ್ಟರ್ ತೋರಿಸ್ ಸಾಕು, ಅದು ಯಾಕೆ ಹೋಗ್ತೀನಿ ಈಗ, ಇದ್ರ ಒಪ್ಲಕ್ಕೆ ಬರೋದಿಲ್ಲ ಅಂತೇಳಿ. ಏನು ಪ್ರೈಮ್ ಮಿನಿಸ್ಟರ್ ಒಪ್ಪೋದಿಲ್ಲ ನೀವೀಗ? ನೋಡು, ಅದು ಸರಿಯೇ. ಇವತ್ತು ನಾಳೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ನಾಳೆ ಏನು ಮಾಡ್ತೀವಿ ಈಗ? ಗೊತ್ತಾಯ್ತಾ? ಇದು ಶಾಶ್ವತ ರೆಕಾರ್ಡ್ ಆಗೋದು ಕಾಂಪಿಟೆನ್ಸ್ ಇದು ಬಂದು ಬಿಡುತ್ತಾರೆ, ಶಾಶ್ವತ ಆಗೋದಿಲ್ಲ. ಯಾವುದೋ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೇಳ್ಬೋದೇ ಹೊರತು ಇದಕ್ಕೆಲ್ಲ ಬರೋದಿಲ್ಲ. ಅದು ಇದಕ್ಕೇನು ಬೇಕು? ಇದಕ್ಕೆ ಡಾಕ್ಯುಮೆಂಟೇ ಬೇಕು. ಅದಕ್ಕೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ಗಳು ರೆಲೆವೆಂಟ್ ಪರ್ಸನ್ನಿಂದ ತರಬೇಕು, ಬೇರೆಯಿಂದ ತರಬಾರ್ದು. ಯಾವುದು ಸಣ್ಣ ಪುಟ್ಟ ಪರ್ಪಸ್ಸಿಗೆ ಸಾಕು, ಗೆಲ್ಸ ಹೇಳಿದ್ರೆ ಸಾಕಾಗತ್ತೆ, ಕೆಲವುದಕ್ಕಾಗೋದಿಲ್ಲ. ಇದಕ್ಕಂತೂ ಆ ಡಾಕ್ಯುಮೆಂಟೇ ಬೇಕು, ಇದು ಸಾಧ್ಯ ಇಲ್ಲ. ಹಾಂ, ಅಂದರೆ ಹಾಂ ಪ್ರಾಮುಖ್ಯತೆ ಕೊಡ್ತಾರೆ. ಉಪನಿಷತ್ತಲ್ಲ ಶಬ್ದ ಉಪಲಕ್ಷಕ, ಎಲ್ಲ ಅಪೌರುಷೇಯ ಅಂತ ಅರ್ಥ ಅದಕ್ಕೆ. ಒಟ್ಟು ಅವ್ರು ಮಾಡಿದ್ದೇನೋ ವೇದಗಳು ಉಪಯೋಗ ಇಲ್ಲ, ಉಪನಿಷತ್ ಶ್ರೇಷ್ಠ ಅಂಥೇಳಿ. ಹಾಗಲ್ಲ. ಸಾಂಪರಾಯೇ ಔಪನಿಷದ ಪುರುಷ ಇತ್ಯಾದಿ ಶ್ರುತಿಭ್ಯ. ದೇರ್ಫೋರ್ ಶಾಸ್ತ್ರದಿಂದನೇ ತಿಳಿಬೇಕು. ಅಲ್ಲ, ಯುಕ್ತಿಯಿಂದ ಯಾಕೆ ತಿಳಿಬಾರ್ದು ಅಂದರೆ ನಚ ಅನುಮಾನಸ್ಯ ಏತ ಪ್ರಾಮಾಣ್ಯಂ. ಯುಕ್ತಿ ಎಂಬುದು ಏನಲ್ಲ, ಶೂರಲ್ಲ. ಯುಕ್ತಿ ಆಗಲೂ ಕೂಡ ಐದರ್ ಮೇ ಆರ್ ಮೇ ನಾಟ್ ಬಿ, ಮೋಸ್ಟ್ ಪ್ರಾಬಬಲಿ ಹೇಳ್ಬೋದೇ ಹೊರತು 100% ಹೇಳೋಕ್ಕೆ ಬರೋದಿಲ್ಲ. ಯಾವುದ್ರ ಬಗ್ಗೆ? ಅತೀಂದ್ರಿಯ ವಿಚಾರದ ಬಗ್ಗೆ. ಅತೀಂದ್ರಿಯ ಎರಡು ವಿಧ. ಒಂದು ಅಬ್ಸಲ್ಯೂಟ್ಲಿ ಅತೀಂದ್ರಿಯ ಅಂದ್ರೇನು? ಬೇರೆ ಕಡೆಗೆ ಚಾನ್ಸೇ ಇಲ್ಲ. ಕೆಲವು ನಮಗೆ ಈಗ ಊರಿಗೆ ಹೊರಟ್ಬಿಟ್ರು, ಎಲ್ಲಿದ್ದಾರೆ ಗೊತ್ತಿಲ್ಲ ನಮಗೆ.
ಅದು ಈಗ ನಮಗೆ ಗೊತ್ತಿಲ್ಲ. ಅವ್ರು ಫೋನ್ ಮಾಡ್ತಾರೆ ಇಲ್ಲಿ, ಅವಾಗ ಪರವಾಗಿಲ್ಲ. ಅಲ್ಲಿ ಹೋಗಿ ಬೇರೆ ಅವ್ರ ಫೋನೇ ಆಧಾರ, ಈಗ ಅವರ ಆಧಾರ, ಬೇರೆ ಆಧಾರ ಇಲ್ಲ ಈಗ. ಗೊತ್ತಾಯ್ತಾ? ಇದು ಅರ್ಥ ಮಾಡಬೇಕು. ಅದು ಅತೀಂದ್ರಿಯತ್ವ ಎರಡು. ನಮ್ಮ ಇಂದ್ರಿಯಗಳ ಬೇರೆಯದು ಒಂದಾದರೆ ಬೈ ನೇಚರ್ ಅತೀಂದ್ರಿಯ ಒಂದು. ಬೈ ಈ ವಿಷಯಕ್ಕೆ ಡಾಕ್ಯುಮೆಂಟ್ ಬೇಕು, ಆಗಮ ಬೇಕು ಅಂತ ಹೊತ್ತೇನೆ. ಅದಕ್ಕೆ ಅಪೌರುಷ ಆಗಮನೇ ಬೇಕು. ಇದು ಭಾಳ ಇಂಟ್ರೆಸ್ಟಿಂಗ್. ಸದಾಗಮೈಕ ವಿಜ್ಞೇಯಂ ಅಂದರು ಒಂದೇ, ಶಾಸ್ತ್ರಯೋನಿತ್ವ ಅಂತಂದ್ರೆ ಒಂದೇ. ಅದು ಇದು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಸದಾಗಮೈಕ ವಿಜ್ಞೇಯಂ ಇದೆ. ಈ ಸೂತ್ರದಲ್ಲಿ ಹೇಗೆ ತೋರಿಸ್ಬೇಕು ಅಂತಾದ್ರೆ ಗೊತ್ತಾಯ್ತಾ? ಸಚ್ಛಾಸ್ತ್ರೈಕ ಯೋನಿತ್ವ, ಸಚ್ಛಾಸ್ತ್ರೈಕ ಯೋನಿತ್ವ. ಶಾಸ್ತ್ರಕ್ಕೆ ಏನು ಸೇರಿಸ್ಬೇಕು? ಸತ್ ಸೇರಿಸ್ಬೇಕು. ಇದ್ಯಾಕೆ ಸೇರಿಸಲಿಲ್ಲ ಸೂತ್ರದಲ್ಲಿ? ಶಾರ್ಟಾಗಿರಬೇಕು. ಶಾರ್ಟಾಗಿ ಹೇಳಿದಾಗ ಮುಖ್ಯಾರ್ಥನೇ ತೊಗೋಬೇಕು. ಶಾಸ್ತ್ರ ಅಂದರೆ ಏನರ್ಥ? ಸಚ್ಛಾಸ್ತ್ರ ಅಂತಲೇ ಅರ್ಥ. ಅದು ಹೇಳಬೇಕಾಗಿಲ್ಲ. ಆಮೇಲೆ ಯೋನಿ ಅಂದರೆ ಏನೋ ಕಾರಣ ಅಲ್ಲಿ ಏಕ ಸೇರಿಸಲಿಲ್ಲ. ಯಾಕೆ ಸೇರಿಸಲಿಲ್ಲ? ಶಾಸ್ತ್ರೈಕ ಯೋನಿತ್ವ ಅಂತ ಹೇಳಲಿಲ್ಲ. ಯಾಕೆ? ಅದು ಹೇಳದೆ ಹೋದಾಗ ಏಕ ಅಂತಲೇ ಅರ್ಥ. ಗೊತ್ತಾಯ್ತಾ? ಅವೆಲ್ಲ ಅದು ಯಾವುದು ಅಂಡರ್ಸ್ಟುಡ್ ಅದನ್ನೆಲ್ಲ ಮತ್ತೆ ಹೇಳಬಾರ್ದು. ಹೇಳಿದ್ರೆ ಸೂತ್ರ ಆಗೋದಿಲ್ಲ. ಅದು ಸ್ವಲ್ಪ ಎಕ್ಸ್ಪರ್ಟ್ ಭಾಷೆ ಆಗುತ್ತೆ, ಹೊರತು ಸೂತ್ರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ ಬಂದೆ, ಶಾಸ್ತ್ರೈಕ ಸಮಧಿಗಮ್ಯ ಅಂತ ಪದ ಉಪಯೋಗಿಸ್ತಾರೆ. ಹಾಂ, ಅದನ್ನೇ ಹೇಳ್ತಾರೆ ಈಗ. ಅದು ಸರಿ, ಅನುಮಾನ ಎರಡು ವಿಧ. ಸರಿಯಾದ ಅನುಮಾನ ಅಂದರೆ ಹಾಗಿದ್ದರೆ ಅನುಮಾನ. ಬಟ್ ಈ ಲೋಕದಲ್ಲಿ ಏನು ಬಂದ್ಬಿದ್ದೆ, ತ್ವಾತ್ ಹಾಕಿಟ್ರೆ ಅನುಮಾನ. ತ್ವಾತ್ ಧೂಮತ್ವಾತ್, ತ್ವಾತ್ ಬಂತ ಇಲ್ಲ ಅನುಮಾನ ಅಷ್ಟೇ. ಯಾಕಪ್ಪ ಅಂದರೆ ಬಿಕಾಸ್ ಅಂತ ಹೇಳಿಬಿಟ್ರೆ ಅನುಮಾನ ಆಗಿಬಿಡತ್ತಾ? ಬಿಕಾಸ್ ದೇರ್ ಈಸ್ ಸ್ಮೋಕ್ ದೇರ್ ಈಸ್ ಫೈರ್ ಅಂದರೆ ಸರಿ. ಬಿಕಾಸ್ ಅನ್ನೋದಕ್ಕೆ ಅರ್ಥ ಇದೆ. ಬಿಕಾಸ್ ಹಿ ಹ್ಯಾಸ್ ಕಮ್ ದೇರ್ ಈಸ್ ಸ್ಮೋಕ್ ಅದು ಏನು ಅರ್ಥ? ಅರ್ಥನೇ ಇಲ್ಲ, ಅದಕ್ಕೆ ವ್ಯಾಪ್ತಿ ಇಲ್ಲ. ಅದು ಸರಿಯಲ್ಲ. ಪ್ರತ್ಯಕ್ಷದಲ್ಲಿ ಇದೆಯಲ್ಲ ನಿಮಗೆ ಧೂಮಾರಮಾನ ಏನದು ಬರ್ತೋಯ್ತಾ? ಧೂಮಾರಮಾನ ಅದೇ ಹೇಳ್ತದೆ. ಧೂಮಾರಮಾನ, ಈ ಪ್ರವಾಹದ ಅನುಮಾನ ಎಲ್ಲ ಅದಕ್ಕೆ ಬಂದಿದೆ. ಓ ಭಾರಿ ಪ್ರವಾಹ ಆಗಿದೆ, ಮೇಲೆ ಮಳೆ ಆಗಿದೆ, ಅಷ್ಟೇ. ಇಲ್ಲೇ ಯಾರು ಸೃಷ್ಟಿ ಮಾಡಿದ್ದಾರೆ, ವಿಪಕ್ಷದವ್ರ ಕಾರ್ಯ ಅಂತ ಯಾರು ಹೇಳೋದಿಲ್ಲ. ಗೊತ್ತಾಯ್ತಾ? ಅದು ವ್ಯಾಪ್ತಿ ಇರೋ, ಅದಕ್ಕೆ ಇದಕ್ಕೆಲ್ಲ ವ್ಯಾಪ್ತಿ ಇಲ್ಲ. ಅಲ್ಲಿಗಿರಲಿ, ನಾಳೆ ದಿವಸ ಅದು ತುಂಬ ಇದೆ ಹೇಳೋದು. ಅದರ ಇದೆಲ್ಲ ಗೊತ್ತಾದ ಮೇಲೆ ಅವ್ರು ಹಾಗೆ ಹೇಳ್ತಾರೆ, ಇವಾಗ ಹೇಳ್ತಾರೆ, ಮಾತಿಗೆ ಅರ್ಥನೇ ಇಲ್ಲ. ಗೊತ್ತಾಯ್ತಾ? ಅದು ಆಗಮ ಕೊಟ್ಟು ಹೇಳ್ತಾರೋ ಇಲ್ಲೋ ಇಷ್ಟೇ ಪ್ರಶ್ನೆ. ಅದು ವ್ಯಾಲಿಡ್ ಟೆಸ್ಟ್ ಮೆನಿ ಕೊಡ್ತಾರಾ? ಇಷ್ಟು ಕೊಟ್ಟಿದ್ದಾರೆ, ವ್ಯಾಲಿಡ್ ಒಂದೂ ಇಲ್ಲ ಅದರೊಳಗೆ. ಇವರು ಒಂದೇ ಕೊಟ್ಟಿದ್ದಾರೆ, ಗೆದ್ದುಬಿಟ್ಟ. ತಿಳಿತಾ? ಅದು ನಾವು ಅರ್ಥ ಮಾಡಿಕೊಂಡ್ರೆ ಬರೀ ನಾವು ಕ್ವಾಂಟಿಟಿ ವೈಸ್ ಇದರಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾ ಕಮಲ. ಭಾನುವಾರ ಪಾಠ, ಮುಂದಿನ ಭಾನುವಾರ ಪಾಠ.